ಕನ್ನಡ ಇಂಡಸ್ಟ್ರಿಯಲ್ಲಿ ಕಿಚ್ಚ ಸುದೀಪ್ ಅವರಿಗೆ ಅವರದ್ದೇ ಆದ ಒಂದು ಸಪ್ರೇಟ್ ಫ್ಯಾನ್ ಬೇಸ್ ಇದೆ. ಅವರ ನಟನೆ ಮತ್ತು ವಾಯ್ಸಿಂದನೇ ಅವರು ಕನ್ನಡ ಇಂಡಸ್ಟ್ರಿಯಲ್ಲಿ ತಮ್ಮ ಫ್ಯಾನ್ ಬೇಸನ್ನು ಹೆಚ್ಚಿಸಿಕೊಂಡಿದ್ದಾರೆ. ಕೇವಲ ನಮ್ಮ ಇಂಡಸ್ಟ್ರಿ ಅಷ್ಟೇ ಅಲ್ಲ, ಬೇರೆ ಇಂಡಸ್ಟ್ರಿಗಳಲ್ಲಿಯೂ ಕೂಡ ಕಿಚ್ಚ ಸುದೀಪ್ ಅವರಿಗೆ ಒಂದು ವರ್ಗದ ಫ್ಯಾನ್ ಬೇಸ್ ಇದೆ. ಸೊ ಕಿಚ್ಚ ಸುದೀಪ್ ಅವರು ನಟನೆ ಮಾಡಿರುವಂತಹ ಕೆಲವು ಸಿನಿಮಾಗಳು ಹಿಟ್ ಆಗಿದ್ರೆ ಇನ್ನೂ ಕೆಲವು ಸಿನಿಮಾಗಳು ಫ್ಲಾಪ್ ಆಗಿವೆ. ಸೊ ಈ ವಿಡಿಯೋದಲ್ಲಿ ಕಿಚ್ಚ ಸುದೀಪ್ ಅವರ ಫ್ಲಾಪ್ ಆದ ಸಿನಿಮಾಗಳು ಯಾವ್ಯಾವು ಅನ್ನೋದನ್ನ ನೋಡೋಣ. ಅದಕ್ಕೂ ಮುಂಚೆ ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಪಕ್ಕದಲ್ಲಿರೋ ಗಂಟೆಯನ್ನು ಕೂಡ ಬಾರಿಸ್ಬಿಡಿ. ಯಾಕೆಂದರೆ ಇದೇ ತರಹದ ಮತ್ತಷ್ಟು ಡಿಸ್ಕಷನ್ ಜೊತೆಗೆ ಭೇಟಿಯಾಗ್ತಿರೋಣ. ಆ್ಯಂಡ್ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ನಾನು ನಿಮ್ಮ ಕಡೆಯಿಂದ ಬಯಸೋದು ಒಂದು ಲೈಕ್ ಮಾತ್ರ. ಅದನ್ನು ಕೂಡ ಕೊಟ್ಟು ವಿಡಿಯೋನ ಕೊನೆಯವರೆಗೂ ನೋಡಿ. ತಾಯವ್ವ ಇದು 1997ರಲ್ಲಿ ರಿಲೀಸ್ ಆದ ಸಿನಿಮಾ. ವಿ ಉಮಾಕಾಂತ್ ಅವರು ಈ ಸಿನಿಮಾನ ಡೈರೆಕ್ಟ್ ಮಾಡಿದ್ರು. ಸಿನಿಮಾದ ರಿಸಲ್ಟ್ ಫ್ಲಾಪ್. ದಮ್ ಇದು 2002ರಲ್ಲಿ ಬಂದ ಸಿನಿಮಾ. ಸಿನಿಮಾದ ಡೈರೆಕ್ಟರ್ MS ರಮೇಶ್ ಅವರು ಆಗಿದ್ರು. ಸಿನಿಮಾದ ರಿಸಲ್ಟ್ ಫ್ಲಾಪ್. ನಂದಿ ಇದು 2002ರಲ್ಲೇ ರಿಲೀಸ್ ಆದ ಸಿನಿಮಾ. ಡಿ ರಾಜೇಂದ್ರ ಬಾಬು ಅವರು ಈ ಸಿನಿಮಾನ ಡೈರೆಕ್ಟ್ ಮಾಡಿದ್ರು. ಸಿನಿಮಾದ ರಿಸಲ್ಟ್ ಫ್ಲಾಪ್. ಪಾರ್ಥ ಇದು 2003ರಲ್ಲಿ ರಿಲೀಸ್ ಆದ ಸಿನಿಮಾ. ಎನ್ ಓಂ ಪ್ರಕಾಶ್ ರಾವ್ ಅವರು ಈ ಸಿನಿಮಾನ ಡೈರೆಕ್ಟ್ ಮಾಡಿದ್ರು. ಸಿನಿಮಾದ ರಿಸಲ್ಟ್ ಫ್ಲಾಪ್. ಕಾಶಿ ಫ್ರಮ್ ವಿಲೇಜ್ ಇದು 2005ರಲ್ಲಿ ರಿಲೀಸ್ ಆದ ಸಿನಿಮಾ. ಓಂ ಸಾಯಿ ಪ್ರಕಾಶ್ ಅವರು ಈ ಸಿನಿಮಾನ ಡೈರೆಕ್ಟ್ ಮಾಡಿದ್ರು. ಸಿನಿಮಾದ ರಿಸಲ್ಟ್ ಫ್ಲಾಪ್. ನಮ್ಮನ್ನ ಇದು ಕೂಡ 2005ರಲ್ಲೇ ರಿಲೀಸ್ ಆದ ಸುದೀಪ್ ಅವರ ಸಿನಿಮಾ. ಈ ಸಿನಿಮಾನ ಎನ್ ಶಂಕರ್ ಅವರು ಡೈರೆಕ್ಟ್ ಮಾಡಿದ್ರು. ಸಿನಿಮಾದ ರಿಸಲ್ಟ್ ಫ್ಲಾಪ್. ನಂಬರ್ 73 ಶಾಂತಿ ನಿವಾಸ ಇದು 2007ರಲ್ಲಿ ಬಂದ ಸಿನಿಮಾ. ಈ ಸಿನಿಮಾನ ಸುದೀಪ್ ಅವರೇ ಡೈರೆಕ್ಷನ್ ಮಾಡಿದ್ರು. ಬಟ್ ಸಿನಿಮಾದ ರಿಸಲ್ಟ್ ಫ್ಲಾಪ್. ರನ್ ಇದು 2010ರಲ್ಲಿ ರಾಮಗೋಪಾಲ್ ವರ್ಮಾ ಅವರ ನಿರ್ದೇಶನದಲ್ಲಿ ಬಂದಂತಹ ಸಿನಿಮಾ. ಬಟ್ ಸಿನಿಮಾದ ರಿಸಲ್ಟ್ ಫ್ಲಾಪ್. ಮಿಸ್ಟರ್ ತೀರ್ಥ ಇದು ಕೂಡ 2010ರಲ್ಲೇ ರಿಲೀಸ್ ಆದ ಸಾಧು ಕೋಕಿಲ್ ಡೈರೆಕ್ಷನ್ನ ಸಿನಿಮಾ. ಬಟ್ ಸಿನಿಮಾದ ರಿಸಲ್ಟ್ ಫ್ಲಾಪ್. ಕಿಚ್ಚ ಹುಚ್ಚ ಇದು ಕೂಡ 2010ರಲ್ಲೇ ರಿಲೀಸ್ ಆದ ಸಿನಿಮಾ. ಈ ಸಿನಿಮಾನ ಚಿ ಗುರುದತ್ ಅವರು ಡೈರೆಕ್ಟ್ ಮಾಡಿದ್ರು. ಬಟ್ ಸಿನಿಮಾದ ರಿಸಲ್ಟ್ ಫ್ಲಾಪ್. ರಕ್ತ ಚರಿತ್ರೆ 1 ಇದು 2010ರಲ್ಲೇ ರಿಲೀಸ್ ಆದ ಸಿನಿಮಾ. ರಾಮ್ ಗೋಪಾಲ್ ವರ್ಮಾ ಅವರು ಈ ಸಿನಿಮಾನ ಡೈರೆಕ್ಟ್ ಮಾಡಿದ್ರು. ಬಟ್ ಸಿನಿಮಾದ ರಿಸಲ್ಟ್ ಫ್ಲಾಪ್. ರಕ್ತ ಚರಿತ್ರೆ 2 ಇದು ಕೂಡ 2010ರಲ್ಲೇ ರಿಲೀಸ್ ಆದ ಸಿನಿಮಾ. ರಾಮ್ ಗೋಪಾಲ್ ವರ್ಮಾ ಅವರೇ ಈ ಸಿನಿಮಾನ ಡೈರೆಕ್ಟ್ ಮಾಡಿದ್ರು. ಸಿನಿಮಾದ ರಿಸಲ್ಟ್ ಫ್ಲಾಪ್. ಪುಲಿ ಇದು 2015ರಲ್ಲಿ ರಿಲೀಸ್ ಆದ ಸಿನಿಮಾ. ಚಿಂಬು ಡೆವನ್ ಅವರು ಈ ಸಿನಿಮಾನ ಡೈರೆಕ್ಟ್ ಮಾಡಿದ್ರು. ಸಿನಿಮಾದ ರಿಸಲ್ಟ್ ಫ್ಲಾಪ್. ಕಬ್ಜಾ ಇದು 2022ರಲ್ಲಿ ರಿಲೀಸ್ ಆದ ಸಿನಿಮಾ. ಆರ್ ಚಂದ್ರು ಅವರು ಈ ಸಿನಿಮಾನ ಡೈರೆಕ್ಟ್ ಮಾಡಿದ್ರು. ಸಿನಿಮಾದ ರಿಸಲ್ಟ್ ಫ್ಲಾಪ್. ಸೊ ಇವಿಷ್ಟು ನನ್ನ ಲಿಸ್ಟಲ್ಲಿ ಇದ್ದ ಕಿಚ್ಚ ಸುದೀಪ್ ಅವರ ಫ್ಲಾಪ್ ಆದ ಸಿನಿಮಾಗಳ ಲಿಸ್ಟ್ನ ವಿಡಿಯೋ. ಮತ್ಯಾವುದನ್ನಾದರೂ ಬಿಟ್ಟಿದ್ರೆ ಮತ್ತು ಕಿಚ್ಚ ಸುದೀಪ್ ಅವರ ಫ್ಲಾಪ್ ಆದ ಸಿನಿಮಾಗಳಲ್ಲಿ ನಿಮ್ಮನ್ನು ಡಿಸಪಾಯಿಂಟ್ ಮಾಡಿದ ಸಿನಿಮಾ ಯಾವುದು ಅನ್ನೋದನ್ನು ಕೆಳಗಡೆ ಬರೆದು ತಿಳಿಸಿ. ಮತ್ತು ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಕೊನೆಯಲ್ಲಿ ಸಿಗ್ತಾ ಇರೋಣ.